ಇವಾಗ 1 ಗಂಟೆ ಆಗೈತೆ ಬೆಳಗ್ಗೆಲ್ಲಿದ್ದು ಇಲ್ಲೇ ಇದೀವಿ. ಈ ಗೌರ್ಮೆಂಟ್ ಬಸ್ ಬೇಕಾದ್ರೆ ಸ್ಟಾಪ್ ಮಾಡ್ಬಿಡ್ಲಿ ಹೇಳಿದ್ರೆ ನಾವು ಬಸ್ ಹಾಕೋದಕ್ಕೆ ರೆಡಿ. ಖಾಸಗಿ ಬಸ್ಗಳು ಬಿಟ್ಟಿದಾರಲ್ಲ ಅದಕ್ಕೆ ಹೋಗಿಲ್ಲ. ಬೇಕಲ್ಲ ದುಡ್ಡು. ನಾವು ಆ ಗೌರ್ಮೆಂಟ್ ಆಧಾರ್ ಕಾರ್ಡ್ ಬಿಟ್ಟಿರೋಕ ಮತ್ತೆ ದುಡ್ಡು ಗಿಡ್ಡೆ ಆದ ಆಸ್ಪತ್ರೆ ಪೂರ್ತಿ ಇಟ್ಕೊಂಡೀವಿ ಬಂದಿವಿ. ನಾವು ಕಟ್ಟೋ ಟ್ಯಾಕ್ಸ್ ಅಮೌಂಟ್ ಅಲ್ಲಿ ಅದನ್ನ ಪ್ಲಸ್ ಮಾಡ್ಕೊಳ್ತಾ ಇದ್ದಾರೆ. ಸೌಕರ್ಯನೇ ಇಲ್ಲ. ಸೌಕರ್ಯ ಎಲ್ಲ ಕೊಟ್ಟು ನನಗೆ ಟ್ಯಾಕ್ಸ್ ಅಷ್ಟೊಂದು ಟ್ಯಾಕ್ಸ್ ಕಟ್ಟಬೇಕು ಅಂದ್ರೆ ಒಬ್ರು ಬದುಕೋಬೇಕು ಒಬ್ರು ಸಾಯ್ಬೇಕು ಆ ತರ ಆಗಿದೆ. ಇನ್ನು ಸಾರಿಗೆ ನೌಕರರು ರಾಜ್ಯ ಸರ್ಕಾರದ ಮುಂದೆ ಬಹಳಷ್ಟು ಬೇಡಿಕೆಗಳನ್ನ ಇಟ್ಟು ಮುಷ್ಕರವನ್ನ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಪ್ರಯಾಣಿಕರ ಕಷ್ಟವನ್ನ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಬಸ್ಗಳ ವ್ಯವಸ್ಥೆ ಸರಿಯಾಗಿಲ್ಲ. ಪೇಷಂಟ್ಗಳಾಗಿರ್ಬೋದು, ಹಳ್ಳಿಯಿಂದ ಬರ್ತಿರೋ ಜನಗಳಿಗಾಗಿರ್ಬೋದು, ಎಲ್ರಿಗೂ ಕೂಡ ಒಂದ್ ರೀತಿಯಾಗಿ ತೊಂದರೆ ಆಗ್ತಾನೆ ಇದೆ. ಸೊ ಬನ್ನಿ, ಇಲ್ಲಿ ಪ್ರಯಾಣಿಕರಿದ್ದಾರೆ, ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಹೆಸರು? ಜೇಮ್ಸ್ ಅಂತ. ಸರ್, ಇವಾಗ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಮುಷ್ಕರ ಕೂಡ ನಡೀತಾ ಇದೆ. ಬಹಳಷ್ಟು ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಸರ್, ಏನ್ ಹೇಳ್ತೀರಾ ಈ ಬಗ್ಗೆ ಮತ್ತು ಸರ್ಕಾರದ ಬಗ್ಗೆ ಏನ್ ಹೇಳ್ತೀರಾ? ಅಲ್ಲ, ಪ್ರಯಾಣಿಕರು ಫಸ್ಟ್ ಪರದಾಡ್ತಾ ಇಲ್ಲ ಅನ್ಕೊಳ್ತೀನಿ. ಯಾಕಂದ್ರೆ ಸುಮಾರು ಬಸ್ಗಳು, ಪ್ರೈವೇಟ್ ಬಸ್ಗಳು ನೋಡಿ ಇಲ್ಲೆಲ್ಲ ನಿಂತ್ಕೊಂಡಿದ್ದಾವೆ. ಸೊ ಪ್ರೈವೇಟ್ ಸರ್ವಿಸ್ ವೆಹಿಕಲ್ಸ್ ತುಂಬಾ ಜನಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಅದು ಆಲ್ರೆಡಿ ಲಾಸ್ಟ್ ವೀಕ್ ನಮ್ಮ ಟ್ರಾನ್ಸ್ಪೋರ್ಟ್ ಕಮಿಷನರ್ ಅವರು ಹೇಳಿದ್ದಾರೆ, ಎಲ್ಲ ಪ್ರೈವೇಟ್ ಸರ್ವಿಸ್ ವೆಹಿಕಲ್, ಟೂರಿಸ್ಟ್ ಆಗಲಿ, PSP ಆಗಿರ್ಬೋದು, CC ಪರ್ಮಿಟ್ ಆಗಿರ್ಬೋದು, ಇಲ್ಲ ಆಲ್ ಇಂಡಿಯಾ ಪರ್ಮಿಟ್ ಆಗಿರ್ಬೋದು, ಎಲ್ಲರಿಗೂ ನಾವು ಪರ್ಮಿಷನ್ ಕೊಟ್ಟಿದ್ದೀವಿ. ಬಸ್ ಸ್ಟ್ಯಾಂಡ್ ಹೋಗಿ ಪಿಕಪ್ ಮಾಡಿ ಪ್ಯಾಸೆಂಜರ್ಗೆ ತೊಂದರೆ ಆಗಬಾರ್ದು ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಸಪೋರ್ಟ್ ಮಾಡ್ತಾ ಇದೀವಿ, ಪ್ಯಾಸೆಂಜರ್ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು. ಓಕೆ ಸರ್, ಇವಾಗ ಸರ್ಕಾರದವರು ಫ್ರೀ ಬಸ್ ಮಾಡ್ತಾರೆ. ಫ್ರೀ ಬಸ್ ಮಾಡಿದಾಗ ಖಾಸಗಿ ಅವರೇನೆ ವಿರೋಧ ಮಾಡ್ತಾರೆ. ನಿಮ್ಮಿಂದ ನಮ್ಮ ಬಿಸ್ನೆಸ್ ಹಾಳಾಗ್ತಾ ಇದೆ, ನಮ್ಮ ಜೀವನಕ್ಕೆ ನೀವು ಹಾಳು ಮಾಡ್ತಾ ಇದ್ದೀರಾ ಅಂತ. ಇವತ್ತು ಅದೇ ಖಾಸಗಿ ಬಸ್ನ ರೋಡ್ಗೆ ಇಳಿಸಿದ್ದಾರೆ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಸರ್ಕಾರಿ ಬಸ್ ಅವರು ಮುಷ್ಕರ ಮಾಡ್ತಿದ್ದಾರೆ ಅಂತ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನೋಡಿ, ಇದ್ರ ಬಗ್ಗೆ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ನಾವು ಬಸ್ ಹಾಕೋದಕ್ಕೆ ರೆಡಿ. ಪ್ರೈವೇಟ್ ಸರ್ವಿಸ್ನವರು ಸುಮಾರು ಜನ ಇದ್ದಾರೆ, ಇಲ್ಲಿ ದೊಡ್ಡವರೆಲ್ಲ ಇದ್ದಾರೆ, ಎಲ್ಲರೂ ಬಸ್ ಹಾಕಕ್ ರೆಡಿ. ಈ ಗೌರ್ಮೆಂಟ್ ಬಸ್ ಬೇಕಾದ್ರೆ ಸ್ಟಾಪ್ ಮಾಡ್ಬಿಡ್ಲಿ. ಓಕೆ, ಇದು ಬಂದ್ಬಿಟ್ಟು 2016-17 ಅನ್ಕೊಳ್ತೀನಿ. ನಮಗೂ ಆಪ್ಷನ್ ಇತ್ತು ಆ ಥರ ಪ್ರೈವೇಟ್ ಸರ್ವಿಸ್ ಅವರು ಗಾಡಿ ಹಾಕಿ ನಮಗೆ ಕಿಲೋಮೀಟರ್ಗೆ ಇಷ್ಟು ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಡ್ರೈವರ್ ನಾವು ಹಾಕೊಳ್ತಾ ಇದ್ವಿ, ಕಂಡಕ್ಟರ್ ಅವ್ರು ಇರ್ತಾ ಇದ್ರು. ಆ ಸ್ಕೀಮ್ನ ತಿರ್ಗಾ ತಗೊಂಬಂದ ಅಂತ ಹೇಳಿದ್ರೆ ಇಲ್ಲಿ ಯಾರಿಗೂ ತೊಂದರೆ ಆಗೋದಿಲ್ಲ. ಒಂದು ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು, ಇವರು ಫ್ರೀ ಕೊಟ್ಟಿದ್ದಾರಲ್ಲ ಅದನ್ನ ಸ್ಟಾಪ್ ಮಾಡಬೇಕು. ಆ ಫ್ರೀ ಕೊಟ್ಬಿಟ್ಟು ಅದೇನಿದೆ ಅದು ಏನ್ ಮೈನಸ್ ಆಗ್ತಾ ಇದೆ ಅದು ಬಂದ್ಬಿಟ್ಟು ನಾವು ಕಟ್ಟೋ ಟ್ಯಾಕ್ಸ್ ಅಮೌಂಟ್ ಅಲ್ಲಿ ಅದನ್ನ ಪ್ಲಸ್ ಮಾಡ್ಕೊಳ್ತಾ ಇದ್ದಾರೆ. ಅದನ್ನ ಕಂಪ್ಲೀಟ್ ಸ್ಟಾಪ್ ಮಾಡ್ಬೇಕು. ಅದು ಲೇಡೀಸ್ ಆಗಿರ್ಲಿ, ಜೆಂಟ್ಸ್ ಆಗಿರ್ಲಿ, ಯಾರಿಗಾನ ಆಗಿರ್ಲಿ, ಅದನ್ನ ಸ್ಟಾಪ್ ಮಾಡಿದ್ರೆ ಪ್ರೈವೇಟ್ ಸರ್ವಿಸ್ ವೆಹಿಕಲ್ ಅವರು ಉಳ್ಕೊಳ್ತಾರೆ. ಇಲ್ಲ ಅಂದ್ರೆ ಹಾಳ ಹೋಗ್ತಾರೆ. ಇವಾಗ ಏನಾಗಿದೆ ಅಂದ್ರೆ, ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಆಗಿದೆ. ಅಂದ್ರೆ ಒಬ್ರು ಬದುಕೋಬೇಕು ಒಬ್ರು ಸಾಯ್ಬೇಕು ಆ ತರ ಆಗಿದೆ. ಸೊ ಗೌರ್ಮೆಂಟ್ ಸರ್ಕಾರ ಇದಕ್ಕೆ ಮುನ್ನೆತ್ ಕ್ರಮ ತಗೊಂಡು ಇಬ್ಬರಿಗೂ ಈಕ್ವಲ್ ಆಗಿ ಕೊಡ್ಬೇಕು. ಅಂದ್ರೆ ಪ್ರೈವೇಟ್ ಸರ್ವಿಸ್ ಬದುಕಬೇಕು, ಪ್ಲಸ್ ಗೌರ್ಮೆಂಟ್ ಅವರು ಬದುಕಬೇಕು. ಆ ರೀತಿ ಒಂದು ಇದು ಮಾಡಬೇಕು. ಇವಾಗ ವೋಟ್ ಬ್ಯಾಂಕಿಂಗ್ಗೋಸ್ಕರ ಇವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ಇವಾಗ ಹೆಣ್ಮಕ್ಳಿಗೆ ಫ್ರೀ ಕೊಟ್ಟ ಅಂತ ಹೇಳಿದ್ರೆ ಹೆಣ್ಮಕ್ಳು ಜಾಸ್ತಿ ಓಡಾಕಕ್ಕೆ ಶುರು ಮಾಡ್ತಾರೆ, ಯಾಕಂದ್ರೆ ಫ್ರೀ ಕೊಟ್ಟಿದ್ದಾರೆ ಅಂತ. ಅದನ್ನೇ ಕ್ಯಾನ್ಸಲ್ ಮಾಡ್ದ ಅಂತ ಹೇಳಿದ್ರೆ ಅವರೇ ವಿರುದ್ಧವಾಗಿ ಮಾತಾಡ್ತಾರೆ. ಸೊ ಆ ತರ ಆಗಿದೆ. ಎಲ್ಲರಿಗೂ ಈಕ್ವಲ್ ಆಗಿರ್ಬೇಕು. ಯಾಕಂದ್ರೆ ಟ್ಯಾಕ್ಸ್ ಪೇಯರ್ಸ್ ಇಲ್ಲಿ ಗೌರ್ಮೆಂಟ್ ರನ್ ಮಾಡಕ್ ಆಗ್ತಾ ಇರೋದು. ಆಸ್ ಎ ಟ್ಯಾಕ್ಸ್ ಪೇಯರ್ ನನಗೆ ಗೊತ್ತಾಗ್ತದೆ ಎಷ್ಟು ಕಷ್ಟ ಬಿದ್ದು ನಾನು ಪೇ ಮಾಡ್ತಾ ಇದ್ದೀನಿ ಟ್ಯಾಕ್ಸ್ ಅಂದ್ಬಿಟ್ಟು. ಬಟ್ ನನಗೆ ಸೌಕರ್ಯ ಇಲ್ಲ, ಇಲ್ಲಿ ಸೌಕರ್ಯನೇ ಇಲ್ಲ. ಸೌಕರ್ಯ ಎಲ್ಲ ಕೊಟ್ಟು ನನಗೆ ಟ್ಯಾಕ್ಸ್ ಅಷ್ಟೊಂದು ಟ್ಯಾಕ್ಸ್ ಕಟ್ಟಬೇಕು ಮತ್ತೆ. ಸೊ ನಮ್ಮ ಸ್ನೇಹಿತರು ಹೇಳ್ದಂಗೆ ಆಲ್ ಓವರ್ ಇಂಡಿಯಾ ಕರ್ನಾಟಕ ಇಸ್ ದ ಹೈಯೆಸ್ಟ್ ಟ್ಯಾಕ್ಸ್ ಬಸ್ಸಲ್ಲಿ, ಟೂರಿಸ್ಟ್ ಬಸ್ಸಲ್ಲಿ ವಿ ಆರ್ ದ ಹೈಯೆಸ್ಟ್ ಪೇಯರ್ಸ್ ಇನ್ ಇಂಡಿಯಾ. ಸೊ ಆ ಥರ ಟ್ಯಾಕ್ಸ್ ಕಮ್ಮಿ ಮಾಡೋದು ಇಲ್ಲ ಇವರು, ಪ್ಲಸ್ ಫ್ರೀ ಕೊಡ್ತಾನೆ ಇರ್ತಾರೆ. ಆ ಟ್ಯಾಕ್ಸ್ ಅಮೌಂಟ್ ಅಂತ ಇವ್ರು ಕಿಟಿಗೆ ಹಾಕೊಳ್ತಾ ಇರ್ತಾರೆ. ಅಂದ್ರೆ ಅಲ್ಲಿ ಸರಿ ಮಾಡ್ಬೇಕಲ್ಲ, ಇಲ್ಲಿ ಮೈನಸ್ ಆಗ್ತಾ ಇರುತ್ತೆ, ಅದನ್ನ ಇಲ್ಲಿ ಸರಿ ಮಾಡಬೇಕು. ಅದಕ್ಕೋಸ್ಕರ ಈ ತಂತ್ರ ಉಪಯೋಗಿಸ್ತಾ ಇದ್ದಾರೆ. ಇದಕ್ಕೆ ಕಡಿವಾಣ ಹಾಕ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಈಗ ಪ್ರಯಾಣಿಕರ ಬಹಳಷ್ಟು ಪರದಾಟ ಆಗಿದೆ. ಬನ್ನಿ, ಇಲ್ಲಿ ಪ್ರಯಾಣಿಕರಿದ್ದಾರೆ, ಬನ್ನಿ ಮಾತನಾಡಿಸ್ತಾ ಹೋಗೋಣ. ಅಮ್ಮ ನಮಸ್ತೆ. ನಮಸ್ತೆ ಅಮ್ಮ. ಅಮ್ಮ, ಎಲ್ಲಿಂದ ಬರ್ತಿರೋದು? ನಾವು ಸೊಂಡೂರ್ಲಿದ್ದ ಬಂದಿವಿ. ಎಷ್ಟೊತ್ತಿಗೆ ಬಂದ್ರಿ ಬಸ್ ಸ್ಟ್ಯಾಂಡ್ಗೆ? ಎಷ್ಟೊತ್ತಿಂದ ಕಾಯ್ತಿದ್ದೀರಾ ಬಸ್ಗೆ? 1 ಗಂಟೆಲಿದ್ದ ಬೆಳಿಗ್ಗೆ. ಇವಾಗ 1 ಗಂಟೆ ಆಗೈತೆ ಬೆಳಗ್ಗೆಲ್ಲಿದ್ದು ಇಲ್ಲೇ ಇದೀವಿ. ಆಸ್ಪತ್ರೆಗೆ ಬಂದಿವಿ, ಇಲ್ಲಿ ಗಾಂಧಿ ನಗರ ಆಸ್ಪತ್ರೆ ಬಂದಿ. ಏನು ಸ್ಟ್ರೈಕ್ ಮಾಡ್ತಾ ಇದಾರೆ? ನಿಮ್ಗೆ ಬಸ್ಗಳು ಸಿಗ್ತಿಲ್ವಾ? ತೊಂದ್ರೆ ಆಗ್ತತೆ. ಬಸ್ಗಳಿಲ್ಲ, ಏನ್ ಮಾಡೋಣ? ಸರ್ಕಾರಕ್ಕೆ ಮತ್ತೆ ಬಿಡ್ಬೇಕಂತ ಹೇಳ್ಬೇಕಮ್ಮ. ಮತ್ತೆ ತೊಂದ್ರೆ ಆಗ್ತಾ ಇದೆ. ಎಷ್ಟೊತ್ತಿಂದ ಕಾಯ್ತಿದ್ದೀರಮ್ಮ ಬಸ್ಸಿಗೆ? ಮುಂಜಾನೆದ್ದು ಇಲ್ಲೇ ಕುಂತೀವಮ್ಮ ನಾವು. ಇನ್ನೂ ಕೂಡ ಬಸ್ ಬಂದಿಲ್ಲ. ಖಾಸಗಿ ಬಸ್ಗಳು ಬಿಟ್ಟಿದಾರಲ್ಲ ಅದಕ್ಕೆ ಹೋಗಿಲ್ಲ? ಬೇಕಲ್ಲ ದುಡ್ಡು. ನಾವು ಗೌರ್ಮೆಂಟ್ ಆಧಾರ್ ಕಾರ್ಡ್ ಬಿಟ್ಟಿರೋಕ ಮತ್ತೆ ದುಡ್ಡು ಗಿಡ್ಡೆ ಆದ ಆಸ್ಪತ್ರೆ ಪೂರ್ತಿ ಇಟ್ಕೊಂಡೀವಿ ಬಂದಿವಿ. ಹಂಗ. ಸೊ ಈಗ ಬಸ್ಸಿಗೆ ಹೋಗಕ್ಕೂ ದುಡ್ಡು ಪರದಾಟ ಆಗೋ ಸ್ಥಿತಿ ಆಗಿದೆ. ಆಧಾರ್ ಕಾರ್ಡ್ ಇಟ್ಕೊಂಡೀವಿ ಬಂದಿವಿ. ಏನ್ ಮಾಡೋಣ ಅಮ್ಮ? ಈಗ ಬಸ್ ಬಂದಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಮತ್ತೆ ಹಂಗ ಹೋಗ್ತು, ಮತ್ತೆ ಏನ್ ಮಾಡೋಣ? ಬಸ್ಸಿಗೆ ಹೋಗೋಣ. ಫ್ರೀ ಬಸ್ ಕೊಡ್ತಿದ್ ಬೆಸ್ಟ್ ಅಥವಾ ಇವತ್ತು ಆಗಿರೋ ಪರಿಸ್ಥಿತಿ ಏನಂತ ಹೇಳ್ತೀರಾ? ನೋಡಿದ್ರಲ್ಲ ವೀಕ್ಷಕರೇ, ಹೇಳ್ತಾ ಇದ್ದಾರೆ ಇಷ್ಟು ದಿನ ಶಕ್ತಿ ಯೋಜನೆ ಇತ್ತು, ಫ್ರೀ ಬಸ್ ಇರ್ತಾ ಇತ್ತು. ಸೊ ಹಾಗಾಗಿ ಯಾರು ಕೂಡ ದುಡ್ಡನ್ನ ಕ್ಯಾರಿ ಮಾಡ್ತಾ ಇರ್ಲಿಲ್ಲ. ಅಂದ್ರೆ ಕೆಲವೊಂದು ಮಹಿಳೆ ಪ್ರಯಾಣಿಕರು ಆಧಾರ್ ಕಾರ್ಡ್ ಅನ್ನ ಇಟ್ಕೊಂಡು ಹೋಗ್ತಾ ಇದ್ರು. ಅದೇ ಪರಿಸ್ಥಿತಿ ಇಲ್ಲ ಆಗಿದೆ. ಆಧಾರ್ ಕಾರ್ಡ್ ಇದೆ, ಬಟ್ ಆದ್ರೆ ಖಾಸಗಿ ಬಸ್ ಹೋಗ್ಬೇಕು ಅಂತ ಹೇಳಿದ್ರು ಕೂಡ ಅದಕ್ಕೆ ಬಹಳಷ್ಟು ದುಡ್ಡು ಆಗತ್ತೆ. ಈ ರೀತಿಯಾಗಿ ಯೋಚನೆಯನ್ನ ಕೂಡ ಮಾಡ್ತಾ ಇರುವಂತದ್ದು.
ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದ್ರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.